Logo. Logo. ಸರ್, ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಈಗ ರಾಜೀನಾಮೆ ಸಲ್ಲಿಸಕ್ಕೆ ಹೋಗಿದ್ದಾರೆ ಅಂತ ನಿಮ್ಗೆ ಹೇಳಿದಾರ? ಅಲ್ಲ ಸರ್, ಈಗ ಬರ್ತಾರೆ ಅಂತ ನನಗೆ ಹೇಳಿದ್ದ. ನಿಮ್ ಸುದ್ದಿ ನಿಮ್ಮತ್ರ ಇರ್ಬೋದು. ಅವ್ರು ರಾಜೀನಾಮೆ ಕೊಡ್ತಾ ಇದಾರೆ ಅಂತ ಹೇಳಿ ನಿಮ್ಮಂತ ಮಾಧ್ಯಮ ಸ್ನೇಹಿತರು ನನಗೆ ತಿಳಿಸಿದ್ರು. ನೋಡೋಣ, ಈಗ ಯಾಕೆ ಅದ್ರ ಬಗ್ಗೆ ಮಾತಾಡೋಣ. ಸರ್, ಅವ್ರು ಬಂದ್ರೆ ನಿಮಗೆ ಅವ್ರಿಗೆ ಆಹ್ವಾನ ಕೊಡ್ತೀರಾ ಅಂತ? ಯಾಕೆ ಅವೆಲ್ಲ ಫಸ್ಟ್ ಅವರು ರಾಜೀನಾಮೆ ಕೊಟ್ಟು ಫ್ರೀ ಮ್ಯಾನ್ ಆಗಲಿ. ಫ್ರೀ ಮ್ಯಾನ್ ಆದ್ಮೇಲೆ ಮೆಕ್ಕಿದ್ ಮಾತಾಡೋಣ. ಅವರೊಬ್ಬ ಹಿರಿಯ ಗೌರವಾನ್ವಿತ ನಾಯಕರು, ಪಕ್ಷನ ಕಟ್ಟದವರು, ವಿರೋಧ ಪಕ್ಷದ ನಾಯಕರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದವರು. ಅವರೊಂದು ರಾಜ್ಯಕ್ಕೆ, ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಬಿಜೆಪಿ ಪಕ್ಷದಲ್ಲಿ ಬೆಳೆದಂಥವ್ರು. ನಾನು ಅವ್ರ ಹೆಸರನ್ನ ತೆಗೆದುಕೊಂಡು ಕಾಂಗ್ರೆಸ್ ಪಾರ್ಟಿ ಆ ರೀತಿಯೆಲ್ಲ ನಾವೆಲ್ಲ ಮಿಸ್ಗೈಡ್ ಮಾಡಬಾರ್ದು. ಅವರ ಆಲೋಚನೆ ಏನಿದೆ ಅದನ್ನ ಅವರಿಂದನೇ ಬಹಿರಂಗಪಡಿಸಬೇಕೆ ಹೊರತು ನಾವು ಅದನ್ನ ಮಾತಾಡೋದು ಸರಿ. ಬಟ್ ಇಂಥ ರಾಜಕಾರಣಿಗಳಿಗೆಲ್ಲ ಈ ರೀತಿ ಆಘಾತ ಆಗ್ತಾ ಇದೆಯಲ್ಲ, ದ್ರೋಹ ಆಗ್ತಾ ಇದೆಯಲ್ಲ, ಯಾರು ಬೆಳೆಸಿದ್ದಾರೆ ಅಂತವ್ರಿಗೆ ಈ ರೀತಿ ಆ ಪಕ್ಷ ನಡೆಸ್ಕೊಳ್ತಾ ಇದೆಯಲ್ಲ, ಇದೆಲ್ಲ ಕೂಡ ನಮ್ಗೆ ಸರ್, ಈಗ ಇನ್ನು ಸರ್, ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಈಗ ರಾಜೀನಾಮೆ ಸಲ್ಲಿಸಕ್ಕೆ ಹೋಗಿದ್ದಾರೆ ಅಂತ ನಿಮ್ಗೆ ಹೇಳಿದಾರ? ಅಲ್ಲ ಸರ್, ಈಗ ಬರ್ತಾರೆ ಅಂತ ನನಗೆ ಹೇಳಿದ್ದ. ನಿಮ್ ಸುದ್ದಿ ನಿಮ್ಮತ್ರ ಇರ್ಬೋದು. ಅವ್ರು ರಾಜೀನಾಮೆ ಕೊಡ್ತಾ ಇದಾರೆ ಅಂತ ಹೇಳಿ ನಿಮ್ಮಂತ ಮಾಧ್ಯಮ ಸ್ನೇಹಿತರು ನನಗೆ ತಿಳಿಸಿದ್ರು. ನೋಡೋಣ, ಈಗ ಯಾಕೆ ಅದ್ರ ಬಗ್ಗೆ ಮಾತಾಡೋಣ. ಸರ್, ಅವ್ರು ಬಂದ್ರೆ ನಿಮಗೆ ಅವ್ರಿಗೆ ಆಹ್ವಾನ ಕೊಡ್ತೀರಾ ಅಂತ? ಯಾಕೆ ಅವೆಲ್ಲ ಫಸ್ಟ್ ಅವರು ರಾಜೀನಾಮೆ ಕೊಟ್ಟು ಫ್ರೀ ಮ್ಯಾನ್ ಆಗಲಿ. ಫ್ರೀ ಮ್ಯಾನ್ ಆದ್ಮೇಲೆ ಮೆಕ್ಕಿದ್ ಮಾತಾಡೋಣ. ಅವರೊಬ್ಬ ಹಿರಿಯ ಗೌರವಾನ್ವಿತ ನಾಯಕರು, ಪಕ್ಷನ ಕಟ್ಟದವರು, ವಿರೋಧ ಪಕ್ಷದ ನಾಯಕರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದವರು. ಅವರೊಂದು ರಾಜ್ಯಕ್ಕೆ, ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಬಿಜೆಪಿ ಪಕ್ಷದಲ್ಲಿ ಬೆಳೆದಂಥವ್ರು. ನಾನು ಅವ್ರ ಹೆಸರನ್ನ ತೆಗೆದುಕೊಂಡು ಕಾಂಗ್ರೆಸ್ ಪಾರ್ಟಿ ಆ ರೀತಿಯೆಲ್ಲ ನಾವೆಲ್ಲ ಮಿಸ್ಗೈಡ್ ಮಾಡಬಾರ್ದು. ಅವರ ಆಲೋಚನೆ ಏನಿದೆ ಅದನ್ನ ಅವರಿಂದನೇ ಬಹಿರಂಗಪಡಿಸಬೇಕೆ ಹೊರತು ನಾವು ಅದನ್ನ ಮಾತಾಡೋದು ಸರಿ. ಬಟ್ ಇಂಥ ರಾಜಕಾರಣಿಗಳಿಗೆಲ್ಲ ಈ ರೀತಿ ಆಘಾತ ಆಗ್ತಾ ಇದೆಯಲ್ಲ, ದ್ರೋಹ ಆಗ್ತಾ ಇದೆಯಲ್ಲ, ಯಾರು ಬೆಳೆಸಿದ್ದಾರೆ ಅಂತವ್ರಿಗೆ ಈ ರೀತಿ ಆ ಪಕ್ಷ ನಡೆಸ್ಕೊಳ್ತಾ ಇದೆಯಲ್ಲ, ಇದೆಲ್ಲ ಕೂಡ ನಮ್ಗೆ